ಹೊಸದಾಗಿ ಸಿಎಂ ಆಗಿರೋ ಡಿ.ಕೆ. ಶಿವಕುಮಾರ್ಗೆ ಎಷ್ಟು ಸಂಬಳ ಇರುತ್ತೆ? ಒಂದ್ ರಾಜ್ಯದ ಮುಖ್ಯಮಂತ್ರಿ ಆದ್ಮೇಲೆ ಸರ್ಕಾರದಿಂದ ಏನೆಲ್ಲ ಫ್ರೀ ಸೌಲಭ್ಯ ಸಿಗುತ್ತೆ ಒಂದೇ ನಿಮಿಷದಲ್ಲಿ ನೋಟ್ ತಗೋಣ. ಫಸ್ಟ್ ಸ್ಯಾಲ್ರಿ ತಿಂಗಳಿಗೆ 75,000. ಇದಾದ್ಮೇಲೆ ಸಿಗೋದೆ 45 ಕೋಟಿ ರೂಪಾಯಿ ಬಂಗ್ಲೆ. ಇದ್ ಬೇಡ, ಸ್ವಂತ ಮನೇಲಿ ಇರ್ತೀನಿ ಅಂದ್ರೆ ತಿಂಗಳಿಗೆ 1.5 ಲಕ್ಷ ರೂಪಾಯಿ ಸಿಗುತ್ತೆ ಬಾಡಿಗೆ ಅಂತ. ನೆಕ್ಸ್ಟ್ ಮನೆ ಮೇಂಟೆನೆನ್ಸ್ ತಿಂಗಳಿಗೆ 1 ಲಕ್ಷ. ಅಲವೆನ್ಸ್ ಖರ್ಚು ಅಂತ 40,000. ಓಡಾಡಕ್ಕೆ ಫ್ರೀ ಕಾರು, ಅದ್ರ ಡ್ರೈವರ್, ಮೇಂಟೆನೆನ್ಸ್ ಖರ್ಚು, ಪೆಟ್ರೋಲ್ ಅಂತ ತಿಂಗಳಿಗೆ 2.5 ಲಕ್ಷ. ಹೆಚ್ಚು ಕಮ್ಮಿ ಪೆಟ್ರೋಲ್ 2,000 ಲೀಟರ್ ಸಿಗುತ್ತೆ. ಅದೇ ತರ ಫ್ರೀ ಏರೋಪ್ಲೇನ್, ಫ್ರೀ ಹೆಲಿಕಾಪ್ಟರ್, ಎಲ್ಲೇ ಹೋಗೋದಾದ್ರೂ ಫ್ರೀ ಟ್ರಾವೆಲ್. ಮೀಟಿಂಗ್ಸ್ ಅಂತ ಹೋಗಿ ರಾಜ್ಯದಲ್ಲೇ ಸ್ಟೇ ಆದ್ರೆ ದಿನಕ್ಕೆ 3,000, ಬೇರೆ ರಾಜ್ಯದಲ್ಲಿ ಸ್ಟೇ ಆದ್ರೆ ದಿನಕ್ಕೆ 10,000. ಇನ್ನು ಹೆಲ್ತ್ ಅಂತ ಬಂದ್ರೆ ಇಡೀ ಸಿಎಂ ಫ್ಯಾಮಿಲಿಗೆ ಫ್ರೀ ಹಾಸ್ಪಿಟಾಲಿಟಿ ಸಿಗುತ್ತೆ. ಇನ್ನು ಕಣ್ಣಿಗೆ ಕಾಣದ ಸೌಲಭ್ಯ ಅಂದ್ರೆ ರೂಮ್ ಬಾಯ್ ಅಂತ ತಿಂಗಳಿಗೆ 20,000, ಫೋನ್ ಬಿಲ್ 40,000, ಪೋಸ್ಟ್ ಆಫೀಸ್ ವರ್ಕ್ ಅಂತ 10,000. ಅದ್ರ ಜೊತೆಗೆ ಇನ್ನು ಡಿ.ಕೆ. MLA ಆಗಿರೋದ್ರಿಂದ ಹೆಚ್ಚು ಕಮ್ಮಿ 1 ಲಕ್ಷ ಎಕ್ಸ್ಟ್ರಾ ಸಿಗುತ್ತೆ. ಟೋಟಲ್ ಆಗಿ ಅವರೇಜ್ ಅಂತ ನೋಡಿದ್ರು ತಿಂಗಳಿಗೆ 20 ಲಕ್ಷ ರೂಪಾಯಿ ಬೇಕಾಗುತ್ತೆ ಒಂದು ಸಿಎಂ ನ ಸಾಕೋಕೆ. ಡಿ.ಕೆ. ಹತ್ರ ಇರೋ ಲೀಗಲ್ ನೆಟ್ವರ್ಕ್ಗೆ ಈ ರೇಟ್ ಅನ್ನ ಮ್ಯಾಚ್ ಮಾಡೋಕೆ 500 ವರ್ಷ ಬೇಕಾಗುತ್ತೆ.